ನೀರೇ ಜೀವರಾಶಿಯ ಪ್ರಾಣ, ನೀರಿಲ್ಲದ ಜಗತ್ತು ಶೂನ್ಯ. ಸರ್ವಜ್ಞ ಕವಿ ಹೇಳಿದಂತೆ ಮಾನವನ ಬದುಕಿಗೆ ಅತ್ಯಂತ ಪವಿತ್ರ ಮತ್ತು ಅನಿವಾರ್ಯವಾದುದು ಕುಡಿಯುವ ನೀರು. ಹನಿ ನೀರು ಜೀವದ ಉಸಿರು. ಆದರೆ ಇಂದು ಆ ಉಸಿರೇ ಕದಡುತ್ತಿರುವಾಗ ರಕ್ಷಣೆಗೆ ನಿಲ್ಲುವುದೇ ನಿಜವಾದ ಜನಪರ ಆಡಳಿತ. ಬರಡು ನೆಲದ ಒಡಲಲ್ಲಿ ತಂಪ ಎರೆಯುವ ಹಸ್ತ ನಮ್ಮದು. ದೇಶ ಕಣ್ಣೀರಲ್ಲಿ ಮುಳುಗುವಾಗ ಕಾಯುವ ಆಡಳಿತ ನಮ್ಮದು. ಇತರ ರಾಜ್ಯಗಳಲ್ಲಿ ಮಾತಿನ ಮಂಟಪ, ಕೇವಲ ಭರವಸೆಯ ಕಷ್ಟ. ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ ಹರಿಯುವುದು ಜಲಸಮೃದ್ಧಿ ಸ್ಪಷ್ಟ. ನೀತಿ ಆಯೋಗದ ವರದಿಗಳ ಪ್ರಕಾರ ಇಂದು ದೇಶದಲ್ಲಿ ಪ್ರತಿ ವರ್ಷ ಸುಮಾರು 2 ಲಕ್ಷ ಜನ ಶುದ್ಧ ಕುಡಿಯುವ ನೀರಿಲ್ಲದೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಭಾರತದ 70% ನೀರು ಕಲುಷಿತಗೊಂಡಿದ್ದು ದೇಶದ 60 ಕೋಟಿಗೂ ಹೆಚ್ಚು ಜನ ತೀವ್ರ ಜಲಕ್ಷಾಮ ಎದುರಿಸುತ್ತಿದ್ದಾರೆ. ಇತರ ರಾಜ್ಯಗಳು ನೀರಿನ ಬಿಕ್ಕಟ್ಟಿಗೆ ಕಣ್ಣು ಮುಚ್ಚಿ ಕುಳಿತಿರುವಾಗ, ಹನಿ ನೀರಿಗಾಗಿ ಜನ ಒದ್ದಾಡುತ್ತಿರುವಾಗ ನಮ್ಮ ಹೆಮ್ಮೆಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಜನರ ಜೀವ ಕಾಯುವ ಅನುಪಮ ಕಾರ್ಯಕ್ಕೆ ನಾಂದಿ ಹಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕುಡಿಯುವ ನೀರಿಗಾಗಿ ಬರೋಬ್ಬರಿ 1 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗಳು ನಿಲ್ಲಬಾರದು ಎಂಬ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ. ಇದು ಕೇವಲ ಅಂಕಿ ಅಂಶಗಳ ಆಡಳಿತವಲ್ಲ, ಬಡವರ ದಾಹ ತೀರಿಸುವ ಸಾಮಾಜಿಕ ನ್ಯಾಯ. ಇತರ ರಾಜ್ಯಗಳು ಬಂಡವಾಳಶಾಹಿಗಳ ಬೆನ್ನು ಬಿದ್ದಿದ್ದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ ಬಡವರ ಪರವಾಗಿ ಮುಂದಡಿಯಿಟ್ಟಿದೆ. ಉತ್ತರ ಕರ್ನಾಟಕದ ಮಳೆ ಕೊರತೆಗೆ ಮೋಡ ಬಿತ್ತನೆಯ ಮಹತ್ವದ ಚಿಂತನೆ, ಕೈಗಾರಿಕಾ ಪ್ರಗತಿಗಾಗಿ ವಿಶೇಷ ಲ್ಯಾಂಡ್ ಬ್ಯಾಂಕ್, ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಇಡೀ ರಾಜ್ಯಾದ್ಯಂತ ಈ ಖಾತೆ ವಿಸ್ತರಣೆ ಮತ್ತು ಬಡ ಕುಟುಂಬಗಳಿಗೆ ಉಚಿತ ನಿವೇಶನ ನೀಡುವ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ. ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಸಿಎಸ್ಆರ್ ನಿಧಿಯ ಬಳಕೆ. ಇದಲ್ಲವೇ ನಿಜವಾದ ಬಡವರ ಪರ ಅಭಿವೃದ್ಧಿ ಅಂದ್ರೆ ಅಧಿಕಾರಿಗಳು ಕಚೇರಿಯ 4 ಗೋಡೆಗಳ ಮಧ್ಯೆ ಕೂರಬಾರದು, ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು ಎನ್ನುವ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಸ್ಪಷ್ಟ ಸಂದೇಶವೇ ಕಾಂಗ್ರೆಸ್ ಆಡಳಿತದ ಧರ್ಮ. ದೇಶಕ್ಕೆ ಮಾದರಿಯಾದ ಈ ಸಾಮಾಜಿಕ ನ್ಯಾಯದ ಪಥದಲ್ಲಿ ನಮ್ಮ ಕೈಗಳು ಸದಾ ನಿಮ್ಮೊಂದಿಗೆ. ಮಾತು ಕಡಿಮೆ, ಕೆಲಸ ಜಾಸ್ತಿ. ಇದೇ ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಸರ್ಕಾರದ ಪ್ರಗತಿ ಪಥ.